ಗ್ರಾಹಕರ ಸಂರಕ್ಷಣಾ ವೇದಿಕೆಯಲ್ಲಿ ತಮಗಾದಂಥ ನೋವನ್ನು ಅರಿತುಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಗ್ರಾಹಕರ ರಕ್ಷಣಾ ಕೋರ್ಟಲ್ಲಿ ಪ್ರಕರಣ ದಾಖಲು ಮಾಡಿ ಅಲ್ಲಿ ಪರಿಹಾರ ಪಡೆದಂತಹ ಶ್ರೀಯುತರಾದ ಶ್ರೀ ಶಿವಾಜಿರವರವರು ಖ್ಯಾತ ಉದ್ಯಮಿಗಳು ಭದ್ರಾವತಿ ಇವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಅದೇ ರೀತಿ ಆ ಪ್ರಕರಣವನ್ನು ದಾಖಲು ಮಾಡಿ ಅವರಿಗೆ ಶಿವಾಜಿರವರವರಿಗೆ ಪರಿಹಾರವನ್ನು ಕೊಡಿಸುವಲ್ಲಿ ಸಫಲರಾದಂತಹ ಖ್ಯಾತ ವಕೀಲರಾದ ಭದ್ರಾವತಿಯ ಶ್ರೀ ಎಂ ಧ್ರುವ ಕುಮಾರ್ ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ವಿಮಾ ಕಂಪ್ನಿಯವರು ತಮಗೆ ಯಾವ ರೀತಿಯಾಗಿ ಪ್ರೀಮಿಯಂ ಕಟ್ಸ್ಕೊಂಡು ಮೋಸ ಮಾಡಿದ್ರು ಅನ್ನೋ ಸಂಬಂಧ ನಮ್ಮ ವೀಕ್ಷಕರಿಗೆ ಸವಿವರವಾಗಿ ವಿವರಗಳನ್ನ ತಿಳಿಸಿ ಅಂತ ನಾನು ಕೇಳ್ಕೊತೀನಿ ಸರ್. ನಮಸ್ಕಾರ. ನನ್ನ ಹೆಸರು ಶಿವಾಜಿರಾವ್ ಅಂತೇಳಿ. ನಾನು ಭದ್ರಾವತಿ ಒಬ್ಬ ಬಿಸ್ನೆಸ್ ಮ್ಯಾನ್. ನಾನು ಈಗ ಒಂದು ವರ್ಷದ ಹಿಂದೆ ನನಗೆ ಆಕ್ಸಿಸ್ ಬ್ಯಾಂಕಲ್ಲಿ ಒಂದು ಹೆಲ್ತ್ ಪಾಲಿಸಿ ಬೇಕು ಅಂತ ಕೇಳ್ಕೊಂಡಾಗ ಆಕ್ಸಿಸ್ ಬ್ಯಾಂಕವರು ನನಗೆ ಒಂದು ಫ್ಯಾಮಿಲಿ ಪ್ಯಾಕೇಜ್ ಪಾಲಿಸಿ 5 lakhs rupees ಪ್ಯಾಕೇಜ್ ಮಾಡಿಸ್ಕೊಟ್ರು. ಸರಿ ಅಂತೇಳಿ ನಾನು ಅದು ಇನ್ಸ್ಟಾಲ್ಮೆಂಟ್ ಕಟ್ತಾ ಹೋದೆ. 2 ವರ್ಷ ಇನ್ಸ್ಟಾಲ್ಮೆಂಟು ಕಟ್ಟಾಗಿದೆ. ನಾನು ಕಟ್ಟಿದ್ದೆ. ಮೊದಲನೇ ವರ್ಷದಲ್ಲಿ ನನ್ನ ವೈಫಿಗೆ ಫೈಬ್ರಾಯ್ಡ್ ಆಗಿತ್ತು ಗರ್ಭಕೋಶದಲ್ಲಿ. ಸೊ ಅದನ್ನು ಅವ್ರು ಹೇಳಿದ್ರು, ಇಲ್ಲ 2 yearsವರೆಗೂ ನಿಮಗೆ ಯಾವುದೇ ಅಲೋನ್ಸ್ ಸಿಗಲ್ಲ ಅದ್ರ ಬಗ್ಗೆ ಅಂತ ಹೇಳಿದ್ರು. ಓಕೆ ಅಂತೇಳಿ ನಾನು ಅದನ್ನು ಹಾಸ್ಪಿಟಲಲ್ಲಿ ನನ್ನ ಸ್ವಂತ ಖರ್ಚಿನಿಂದ ಅದನ್ನು ವೆಚ್ಚವನ್ನು ಭರಿಸಿದೆ. ಇದಾಗಿ 2 ವರ್ಷ ಆದಮೇಲೆ ಈಗ 2022 ಡಿಸೆಂಬರಲ್ಲಿ ನನಗೆ ಫುಡ್ ಪಾಯ್ಸನ್ ಆಗಿ ನನಗೆ ಆಸ್ಪತ್ರೆಗೆ ಹೋಗೋ ಸಂದರ್ಭ ಬಂತು. ನಾನು ಭದ್ರಾವತಿ ಮತ್ತು ನಾಣಾದಲ್ಲಿ ಅಡ್ಮಿಟ್ ಆದೆ. ಅಡ್ಮಿಟ್ ಆಗಿ ನಾನು ಅದರ ಎಲ್ಲ ಮೆಡಿಕಲ್ ಟ್ರೀಟ್ಮೆಂಟ್ ತೊಗೊಂಡಾಗ ಅದರ ವೆಚ್ಚ 1,26,945 ರೂಪಾಯಿ ಆಯಿತು. ಆಮೇಲೆ ನಾನು ಇನ್ಶೂರೆನ್ಸಿಗೆ ನಾನು ಅಪ್ರೋಚ್ ಮಾಡಿದಾಗ, ಇಲ್ಲ ನಿಮಗೆ ಇದು ಕ್ಲೈಮ್ ಸಿಗಲ್ಲ, ಯಾಕಂದರೆ ನೀವು ಡಯಾಬಿಟಿಕ್ ಇದೆ ಅಂಥೇಳಿ ನೀವು ಡಿಕ್ಲೇರ್ ಮಾಡಿಲ್ಲ ಅಂತ ಹೇಳಿದ್ರು. ಬಟ್ ಆ್ಯಕ್ಚುಲಿ ನನಗೆ ಆಕ್ಸಿಸ್ ಬ್ಯಾಂಕವರು ಪಾಲಿಸಿ ಮಾಡಿಸ್ಬೇಕಾದ್ರೆ ನನಗೆ ಏನೂ ಕೇಳಿಲ್ಲ, ಯಾಕಂದರೆ ಅವ್ರದ್ದು ಒಂದು ಟಾರ್ಗೆಟ್ ಇತ್ತು ಅನಿಸುತ್ತೆ. ಅವರು ನನಗೆ ಟಾರ್ಗೆಟ್ಗೋಸ್ಕರ ನನ್ನನ್ನು ಅದನ್ನು ಪಾಲಿಸಿ ಮಾಡಿಸಿದ್ರು. ನನ್ನ ಹತ್ರ ಡೆಬಿಟ್ ಮಾಡ್ತಾ ಹೋದ್ರು ಅಕೌಂಟಲ್ಲಿ. 2 ವರ್ಷದ್ದು ಡೆಬಿಟ್, 3 ವರ್ಷ ಡೆಬಿಟ್ ಆಗಿತ್ತು. ಆಮೇಲೆ ನಾನು ಆಕ್ಸಿಸ್ ಬಗ್ಗೆ ಕೂಡ ಅಪ್ರೋಚ್ ಮಾಡಿದಾಗ, ಇಲ್ಲ ನಿಮಗೆ ನಾವು ಒದಿಸ್ಕೊಡ್ತೀವಿ, ನೀವು ರಿಫಂಡ್ ಮಾಡಿಸ್ತೀವಿ ಅಂತ ಹೇಳಿದ್ರು. ಸುಮಾರು ಸಲ ಅವ್ರಿಗೆ ಅಪ್ರೋಚ್ ಮಾಡಿದೆ, ಅವರು ನನಗೆ ಏನೂ ಅನುಕೂಲ ಮಾಡಿಕೊಟ್ಟಿಲ್ಲ. ಇದಾದಮೇಲೆ ಇದ್ರ ಬಗ್ಗೆ ನನಗೊಂದು ಸ್ವಲ್ಪ ಆಲೋಚನೆ ಬಂತು. ನನ್ನ ಮಿತ್ರರಾದ ನನ್ನ ತುಂಬ ಆತ್ಮೀಯ ಮಿತ್ರರು ಮತ್ತು ಖ್ಯಾತ ವಕೀಲರಾದ ಧ್ರುವ ಕುಮಾರ್ ಅವರನ್ನು ನಾನು ಅಪ್ರೋಚ್ ಮಾಡಿದೆ. ಅವ್ರಿಗೆ ಕೇಳಿದೆ, ಅವ್ರ ಹತ್ರ ಹೋಗಿ ಹೇಳಿದೆ, ನೋಡಿ ಈ ಥರ ಆಗಿದೆ, ಈ ಥರ ನನ್ನ ಹತ್ರ ಪಾಲಿಸಿ ಮಾಡಿಸ್ಕೊಂಡು ನನ್ನನ್ನು ರಿಜೆಕ್ಟ್ ಮಾಡಿದ್ದಾರೆ ಅಂತೇಳಿ. ನಾವು ವಕೀಲರು ನಮ್ಮ ಫ್ರೆಂಡು ಮಿತ್ರರು ಅದನ್ನು ಡೀಟೇಲ್ಸ್ ಕೊಡು ಅಂತ ಹೇಳಿದ್ರು. ಡೀಟೇಲ್ಸ್ ಎಲ್ಲ ತೊಗೊಂಡೋಗಿ ಕೊಟ್ಟೆ. ಆಮೇಲೆ ಅವ್ರು ಹೇಳಿದ್ರು, ಇಲ್ಲ ಯಾವ ಕಾರಣಕ್ಕೂ ನಿನ್ನನ್ನು ಅವರು ರಿಜೆಕ್ಟ್ ಮಾಡೋಂಗಿಲ್ಲ, ಇದನ್ನು ನಾನು ನಿನಗೆ ನ್ಯಾಯ ಒದಗಿಸ್ಕೊಡ್ತೀನಿ ಅಂತಂದರು. ಆಮೇಲೆ ಅವರು ನನ್ನನ್ನು ಈ ನಮ್ಮ ಕನ್ಸ್ಯೂಮರ್ ಕೋರ್ಟಿಗೆ ತೊಗೊಂಡೋದ್ರು. ಕೇಸನ್ನು ತೊಗೊಂಡೋಗಿ ಓನ್ಲಿ 6 monthsಲ್ಲಿ 6 ತಿಂಗಳಾಯ್ತು ಅಷ್ಟೇ ಅದು ವಾದ ವಿವಾದ. ಆಮೇಲೆ ಕನ್ಸ್ಯೂಮರ್ ಕೋರ್ಟು ನನ್ನ ಪರವಾಗಿ ತೀರ್ಪು ಕೊಡ್ತು. 1,26,945 ರೂಪಾಯಿ ನಾನು ಏನು ಖರ್ಚು ಮಾಡಿದ್ದೆ ಸಂಪೂರ್ಣ ಹಣ, ಅದಕ್ಕೆ ನನಗೆ ಮೆಂಟಲ್ ಲಗೋನಿ, ಅದಕ್ಕೊಂದು 25,000 ರೂಪಾಯಿಗೆ ದಂಡ ಪ್ಲಸ್ 5,000 ರೂಪಾಯಿ ನನ್ನ ಬೇರೆ ಖರ್ಚು ಸೇರಿ ಕೊಡಬೇಕು, ವಿತ್ 9% ಇಂಟ್ರೆಸ್ಟ್ ಜೊತೆಯಲ್ಲಿ ವಿತಿನ್ 45 ಡೇಸ್ವರೆಗೆ ಕೊಡಬೇಕು ಅಂತ ಡಿಕ್ಲೇರ್ ಮಾಡ್ತು. ಸೊ ನಾನು ಇದ್ರ ಮೂಲಕ ಜನರಲ್ಲಿ ನಾನು ಕೇಳ್ಕೊಡೋದಿಷ್ಟೇ, ಈ ಥರ ವಿಮಾ ಕಂಪ್ನಿಗಳು ಮೋಸ ಮಾಡ್ತಾ ಇದ್ದಾವೆ. ನಾವು ನೋಡಿ ನಮ್ಮ ವಕೀಲರು ಇದು ಅಪ್ರೋಚ್ ಮಾಡಿದಾಗ ಗೊತ್ತಾಯಿತು ಇದರಲ್ಲಿ ಏನೇನು ಇದೆ ಅಂತ. ಯಾಕಂದರೆ ನಮಗೆ ಗೊತ್ತಿರಲ್ಲ, ನಮಗೆ ಇದು ಹೊರ ಏನು ಗೊತ್ತಿರಲ್ಲ, ನಮ್ಮ ಹತ್ರ ಎಲ್ಲದಕ್ಕೂ ಸೈನ್ ತೊಗೊಂಡಿರ್ತಾರಲ್ಲ, ಏನು ಗೊತ್ತಿಲ್ಲದಂಗೆ ವಿಮಾ ಮಾಡಿಸಿರ್ತಾರೆ. ಅದಾದಮೇಲೆ ಏನೋ ಒಂದು ಕಾರಣ ಕೊಟ್ಟು ನಮ್ಮನ್ನು ಅದನ್ನು ರಿಜೆಕ್ಟ್ ಮಾಡ್ತಾರೆ. ಸೊ ನಾನು ಈ ಜನಸಾಮಾನ್ಯರಿಗೆ ಈ ಮೂಲಕ ಕೇಳೋದಿಷ್ಟೇ, ಈ ಖಾಸಗಿ ವಿಮಾ ಕಂಪ್ನಿಗಳು ಬಂದುಬಿಟ್ಟು ಜನಗಳನ್ನು ತುಂಬ ಮೋಸ ಮಾಡ್ತಾ ಇದ್ದಾವೆ. ಅದ್ರ ಬಗ್ಗೆ ನೀವು ಎಚ್ಚೆತ್ತುಕೊಳ್ಬೇಕು. ಇದ್ರ ಬಗ್ಗೆ ಇನ್ನೂ ಹೆಚ್ಚು ವಿಸ್ತಾರವಾದ ವಿವರಣೆಯನ್ನು ನಮ್ಮ ಮಿತ್ರರಾದ ವಕೀಲರಾದ ಧ್ರುವ ಕುಮಾರ್ ಅವರು ಕೊಡ್ತಾರೆ. ನಾನು ನಿಮ್ಮಲ್ಲಿ ಎಲ್ಲ ಜನಗಳಲ್ಲಿ ಕೇಳ್ಕೊತೀನಿ, ಇದೇ ಮುಂದೆ ಈ ಥರ ಪ್ರಕರಣಗಳು ತಮ್ಮಲ್ಲಾದರೆ ದಯವಿಟ್ಟು ನೀವು ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಡಿ. ನೀವು ನಿಮ್ಮ ಯಾವುದೇ ವಕೀಲರ ಹತ್ರ ಕಾಂಟ್ಯಾಕ್ಟ್ ಮಾಡಿ ಇದಕ್ಕೆ ಒಂದು ಪರಿಹಾರ ತಗೊಳ್ಳಿ ಅಂತೇಳಿ ನಾನು ಈ ಮೂಲಕ ಜನಗಳಲ್ಲಿ ಕೇಳ್ಕೊತೀನಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಈಗ ಏನಾಗಿದೆ ಅಂದರೆ ಸಂಪೂರ್ಣ ವಾಣಿಜ್ಯೀಕರಣ ಆಗ್ಬಿಟ್ಟಿದೆ. ನಿಮಗೆ ಒಂದು ಲೋನ್ ತೊಗೋತೀರಂತ ತಕ್ಷಣ ಆ ಲೋನಿಗೆ ಸೆಕ್ಯೂರಿಟಿಗೆ ಇನ್ಶೂರೆನ್ಸು, ನಿಮ್ಮನ್ನು ಕೇಳೋದಿಲ್ಲ ಅವರು. ಹೋಮ್ ಲೋನ್ ತೊಗೋತೀರಾ ಅದಕ್ಕೆ ಇನ್ಶೂರೆನ್ಸು, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಹತ್ರ ಇನ್ಶೂರೆನ್ಸು, ಯಾರು ಇನ್ಶೂರೆನ್ಸ್ ಮಾಡ್ತಿದ್ದೀವಿ, ಎಷ್ಟು ಕಟ್ತಿದ್ದೀರಾ, ಅದರ ಲಯಬಿಲಿಟಿ ಏನು ಅಥವಾ ಪ್ರೀಮಿಯಮ್ ಏನು ನಿಮಗೆ ಹೇಳೋದಿಲ್ಲ. ಟೋಟಲ್ ಏನು ಮಾಡಿಬಿಡ್ತಾರೆ, ನಿಮ್ಮ ಲೋನ್ ಅಮೌಂಟು ಒಂದು 25 ಲಕ್ಷ ಲೋನ, ಅದಕ್ಕೊಂದು 2 ಲಕ್ಷ ಅಂತ ಪ್ರೀಮಿಯಮ್ ಕಟ್ಟಿಸ್ಬಿಡ್ತಾರೆ. ನಿಮಗೆ ಗೊತ್ತಿರಲ್ಲ. ಆದರೆ ಯಾಕೆ ನೀವು ಒಪ್ಕೋತೀರಾ, ಆ ಸಮಯಕ್ಕೆ ನಿಮಗೆ ದುಡ್ಡು ಬೇಕಿರುತ್ತೆ ಅಷ್ಟೇ. ಅಂದರೆ
ಆ ಒಂದು ಚಿಂತಾಜನಕ ಸ್ಥಿತಿಲಿ ನೀವು ಇರ್ತೀರ, ಅಂದರೆ ದುಡ್ಡು ಬೇಕಪ್ಪ ಅನ್ನೋ ಪ್ರತಿಲ್ಲ, ಅದನ್ನು ಇವರು ಎನ್ಕೇಶ್ ಮಾಡ್ಕೋತಾರೆ. ಈ ಖಾಸಗಿ ವಿಮಾ ಕಂಪ್ನಿಗಳು ಅದನ್ನ ಎನ್ಕೇಶ್ ಮಾಡ್ಕೋತಾರೆ. ನಿಮಗೆ ಗೊತ್ತಿರಲ್ಲ ನಿಮ್ಮ 25 ಲಕ್ಷ ಸಾಲಕ್ಕೆ ಎಷ್ಟು ಇನ್ಶೂರೆನ್ಸ್ ಕಟ್ಟಿದ್ದಾರೆ, ಯಾವ ಕಾರಣ ಕಟ್ಟಿದ್ದಾರೆ, ಕೊನೆ ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ ಪ್ರಪೋಸಲ್ ಫಾರ್ಮ್ಗೆ ನಿಮಗೆ ಸೈನ್ ಇರಲ್ಲ. ಸಿ, ಒಂದು ಕಾಂಟ್ರಾಕ್ಟ್, ಇದು ನಾವು ಇನ್ಶೂರೆನ್ಸ್ ಅಂದರೆ ಒಂದು ಕಾಂಟ್ರಾಕ್ಟಲ್ಲಿ ಆಫರ್ ಅಕ್ಸೆಪ್ಟೆನ್ಸ್ ಇರಬೇಕು. ಇನ್ಶೂರೆನ್ಸ್ ಕಂಪ್ನಿ ಏನು ಮಾಡ್ತಾರೆ, ಸಾಲ ಕೊಡೋನು ಕೇಳಲ್ಲ, ಸಾಲ ಕೊಡೋನು ಕೇಳಲ್ಲ, ಮೀಡಿಯೇಟರ್ ಬಂದ್ಬಿಟ್ಟು ಅವ್ರು ಪ್ರೀಮಿಯರ್ ತೊಗೊಂಡು ಹೋಗ್ಬಿಡ್ತಾರೆ. ಯಾಗಲಿ ನಿಮ್ಗೆ ಸಾಲ ಕೊಟ್ಟದ್ದು ಬ್ಯಾಂಕ್ ಅಥವಾ ಫೈನಾನ್ಷಿಯಲ್ ಕಂಪ್ನಿಯಿಂದ ತೊಗೊಂಡೋಗ್ಬಿಡ್ತಾರೆ. ಪ್ರಪೋಸಲ್ ಫಾರ್ಮ್ ನಿಮ್ಗೆ ಗೊತ್ತಿಲ್ಲ, ಅದು ಕಂಡೀಷನ್ ನಿಮಗೆ ಹೇಳೋದೂ ಇಲ್ಲ ಅವರು, ನಿಮಗೆ ಗೊತ್ತಿಲ್ಲ. ಯಾಕೆಂದರೆ ನೀವು ಅಂಥ ಸ್ಥಿತಿ ಇರ್ತೀರ, ಅಂದರೆ ಸಾಲ ಬೇಕೇ ಬೇಕು, ಮನೆ ಕಟ್ಟಬೇಕು, ಮನೆ ಕನ್ಸ್ಟ್ರಕ್ಷನ್ ಮುಗಿಸ್ಬೇಕು ಅನ್ನೋ ಒಂದು ಧಾವಂತದಲ್ಲಿ ನೀವು ಇರ್ತೀರ. ಅಂತೇಳಿ ನಿಮ್ಮ ಪ್ರಪೋಸಲ್ ಫಾರ್ಮ್ ಇರಲ್ಲ. ಇದೇ ಶಿವಾಜಿ ಕೇಸಲ್ಲಿ ನಾನು ಹೇಳ್ತಿದ್ದೆ, ಅವ್ರಿಗೆ ಹೇಳ್ದಂಗೆ ಆದಿತ್ಯ ಬಿರ್ಲಾ ಇನ್ಶೂರೆನ್ಸ್ ಕಂಪ್ನಿಯಿಂದ ಪ್ರಪೋಸಲ್ ಫಾರ್ಮೇ ತಗೊಂಡಿಲ್ಲ. ಫಸ್ಟ್ ಆಫ್ ಆಲ್ ಆದಿತ್ಯ ಬಿರ್ಲಾ ಇನ್ಶೂರೆನ್ಸ್ ಕಂಪ್ನಿ ಪ್ರಪೋಸ್ ಅಂದರೆ ಆಫರ್ ಇಲ್ಲ, ಅಕ್ಸೆಪ್ಟೆನ್ಸು ಇಲ್ಲ ಇನ್ ಲೀಗಲ್ ಟರ್ಮ್ಸ್. ಇವರು ಪಾಪ ಅಲ್ಲಿ ಇವರು ಕಸ್ಟಮರ್, ಆಕ್ಸಿಸ್ ಬ್ಯಾಂಕ್ ಕಸ್ಟಮರು, ಇವ್ರಿಗೊಂದು ಏನೋ ಸಾರ್ ಏನೋ ಒಂದು ಮಾಡಿಕೊಡಿ ಸರ್, ಪಾಪ ಇವರು ರೆಗ್ಯುಲರ್ ಕಸ್ಟಮರು, ಲಕ್ಷಾಂತರ ಬಿಸ್ನೆಸ್ ಮಾಡ್ತಾರೆ, ಆಯಿತು ಅಂತ ಅಂದರು. ಪ್ರಪೋಸಲ್ ಫಾರ್ಮ್ ಇಲ್ಲ, ಆಫರ್ ಇಲ್ಲ, ಅಕ್ಸೆಪ್ಟೆನ್ಸ್ ಇಲ್ಲ, ಕಾನೂನು ಪ್ರಕಾರವಾಗಿ ತೊಗೊಂಡ್ರು. ಪಾಪ ಅವರು ಬ್ಯಾಂಕ್ನವರು ಅಲ್ಲೇ ಇವ್ರ ಅಕೌಂಟ್ ದುಡ್ಡಿತ್ತು ಕಳಿಸಿದ್ರು, ಇನ್ಶೂರೆನ್ಸ್ ಕಂಪನಿ ಎಸ್ ಅಂತಂದರು. ಆದರೆ ಇವ್ರು ನಿಜವಾದ ಕ್ಲೈಮ್ ಬಂದಾಗ ರೈಸ್ ಮಾಡಿದ್ದು ಡಿಫೆನ್ಸ್ ಏನು ಗೊತ್ತಾ, ಇವರು ಡಯಾಬಿಟಿಕ್ ಇದೆ, ಡಯಾಬಿಟಿಕ್ನ ಅವರು ಡಿಕ್ಲೇರ್ ಮಾಡಿಲ್ಲ ಪ್ರಪೋಸಲ್ ಫಾರ್ಮ್. ಫಸ್ಟ್ ಆಫ್ ಆಲ್ ನಾನು ಹೇಳೋದು ಪ್ರಪೋಸಲ್ ಫಾರ್ಮ್ ಇಲ್ಲ. ಓಕೆ, ಆ ನಂತರ ಕನ್ಸ್ಯೂಮರ್ ಫೋರಮಲ್ಲಿ ಬಂದಂಥ ವಿಚಾರಣೆ ಸಂದರ್ಭದಲ್ಲಿ ಇದೊಂದು ಅಂಶವನ್ನು ನಾನು ನ್ಯಾಯಾಲಯದಲ್ಲಿ ಎತ್ತಿಡಿದೆ, ಗ್ರಾಹಕರ ವೇದಿಕೆ ಎತ್ತಿಡಿದೆ. ಅವರು ಟ್ರೀಟ್ಮೆಂಟ್ ತೊಗೊಂಡಿರೋದು ಡಯಾಬಿಟಿಕ್ ಕಾಯಿಲೆ ಅಂತಲ್ಲ, ಅವ್ರ ಟ್ರೀಟ್ಮೆಂಟ್ ಫುಡ್ ಪಾಯ್ಸನಿಂಗ್ ತೊಗೊಂಡಿರೋದು. ಫುಡ್ ಪಾಯ್ಸನಿಂಗು ಡಯಾಬಿಟಿಕ್ ಏನು ಸಂಬಂಧ? ನಾನು ಪ್ರೀಮಿಯಂ ಕೊಟ್ಟಿರೋದು ನನ್ನ ಅನಾರೋಗ್ಯ ಆದಾಗ ನನ್ನ ರಿಸ್ಕನ್ನು ಕವರ್ ಮಾಡಿ ಅಂತ. ಅವರು ಆ ರಿಸ್ಕನ್ನು ಕವರ್ ಮಾಡ್ತಿಲ್ಲ. ಆ ರಿಸ್ಕ್ ಏನು, ಇವರೇನಾದರೂ ಡಯಾಬಿಟಿಕ್ ಸಂಬಂಧಪಟ್ಟಂಗೆ ಏನಾದರೂ ಟ್ರೀಟ್ಮೆಂಟ್ ತೊಗೊಂಡ್ರೆ ಅದು ಇವರು ಸಪ್ರೆಷನ್ ಆಫ್ ಮೆಟೀರಿಯಲ್ ಫ್ಯಾಕ್ಟ್ ಅಂತ ಹೇಳ್ತೀವಿ ನಾವು ಕಾಂಟ್ರಾಕ್ಟಲ್ಲಿ, ಕಾಂಟ್ರಾಕ್ಚುಯಲ್ ಆಬ್ಲಿಗೇಷನ್ ಅಂತ ಹೇಳ್ತೀವಿ. ಅದೇ ವಿ ಶುಡ್ ಎಕ್ಸ್ಪ್ರೆಸ್, ಅಂದರೆ ವಿ ಶುಡ್ ಡಿಸ್ಕ್ಲೋಸ್ ಆಲ್ ದಿ ಮೆಟೀರಿಯಲ್ ಫ್ಯಾಕ್ಟ್ಸ್ ಅಂತ ಹೇಳ್ತೀವಿ. ಈ ಮೆಟೀರಿಯಲ್ ಫ್ಯಾಕ್ಟನ್ನು ಡಿಸ್ಕ್ಲೋಸ್ ಮಾಡಲಿ ಅಥವಾ ಮಾಡದೇ ಇರಲಿ, ಆದರೆ ಸಪ್ರೆಸ್ ಮಾಡೋಂತಕ್ಕಂಥ ಒಂದು ಕಾರಣದಿಂದ ನಿಮ್ಮ ಕ್ಲೈಮ್ ಕೊಡೋಕೆ ಏನು ತೊಂದರೆ ಆಯಿತು? ವಾಟ್ ಇಸ್ ದ ಲೀಗಲ್, ನಾವು ವಿಲ್ ಕಾಲ್ ಇಟ್ ಲೀಗಲ್ ಇಂಪಿಡಿಮೆಂಟ್. ವಾಟ್ ಈಸ್ ದ ಲೀಗಲ್ ಇಂಪಿಡಿಮೆಂಟ್? ಟು ಪೇ ದಿ ಎಕ್ಸ್ಪೆನ್ಸ್ ಆರ್ ಟು ಕಾಂಪನ್ಸೇಟ್ ದಿ ಎಕ್ಸ್ಪೆನ್ಸಸ್. ಅವರು ತನ್ನ ರಿಸ್ಕನ್ನು, ಅನಾರೋಗ್ಯ ಆದಾಗ ನನ್ನ ರಿಸ್ಕ್ ಕವರ್ ಮಾಡಿ ಅಂತ ಪ್ರೀಮಿಯಂ ಕಟ್ಟಿದ್ದಾರೆ. ಅದನ್ನು ನೀವು ಕೊಡಲು, ನೀವು ಆ ಕಾಯಿಲೆ ಇದೆ, ನೀವು ಅದನ್ನು ಹೇಳಿಲ್ಲ, ನೀವು ಇದನ್ನ ಹೇಳಿಲ್ಲ ಅನ್ನೋ ಇದೇ ಟೆಕ್ನಿಕಲ್ ಗೋನಲ್ಲಿ. ಇದನ್ನು ಒಂದು ಎಕ್ಸಾಂಪಲ್ ನಾನು ಮೊನ್ನೆ ಶಿವಮೊಗ್ಗದ ಗ್ರಾಹಕರ ವೇದಿಕೆಯಲ್ಲಿ ಇದನ್ನ ನ್ಯಾಷನಲ್ ಕನ್ಸ್ಯೂಮರ್ ಫೋರಮಿನ ಒಂದು ಕೇಸನ್ನು ತಗೊಂಡೆ. ನ್ಯಾಷನಲ್ ಕನ್ಸ್ಯೂಮರ್ ಡಿಸ್ಪ್ಯೂಟಲ್ಲಿ ಇದೇ ಒಂದು ವಿಷಯ ಬಂತು. ಪಾಪ ಆತ ಇನ್ಶೂರೆನ್ಸ್ ಮಾಡ್ತಿರ್ತಾನೆ, ಇನ್ಶೂರೆನ್ಸ್ ಮಾಡಿದಾಗ ಡೆತ್ ಆಗ್ಬಿಡ್ತಾರೆ. ಅದಕ್ಕೆ ಕನ್ಸ್ಯೂಮರ್ ಕೋರ್ಟ್ನ ಹೇಳ್ತಾರೆ, ಇನ್ಶೂರೆನ್ಸ್ ಕಂಪ್ನಿ ಹೇಳ್ತಾರೆ, ಇಲ್ಲ ನೀವು ಇವರು ಕಾಯಿಲೆ ಸಫರ್ ಮಾಡ್ತಿದ್ದನ್ನ ನಿಮ್ಮ ಪ್ರಪೋಸಲ್ ಫಾರ್ಮ್ ಹೇಳಿಲ್ಲ ಅಂತ. ನ್ಯಾಷನಲ್ ಕನ್ಸ್ಯೂಮರ್ ಫೋರಮ್ನವ್ರು ಹೇಳ್ತಾರೆ, ಅವರು ಸಫರ್ ಮಾಡ್ತಿದ್ದ ಕಾಯಿಲೆಗೂ ಸತ್ತಿದ್ದಕ್ಕೂ ಒಂದಕ್ಕೂ ಸಂಬಂಧನೇ ಇಲ್ಲ, ಯಾಕೆ ನೀವು ಕ್ಲೈಮನ್ನು ರೆಪ್ಯುಡೇಟ್ ಮಾಡ್ತೀರಾ? ಸೊ ಯು ಕೆನಾಟ್ ರೆಪ್ಯುಡೇಟ್ ಕ್ಲೈಮ್ ಅಂದ್ಬಿಟ್ಟು ನ್ಯಾಷನಲ್ ಕನ್ಸ್ಯೂಮರ್ ಫೋರಮ್ನವರು ಅಲೋ ಮಾಡ್ತಾರೆ. ಅದನ್ನು ಇನ್ಶೂರೆನ್ಸ್ ಕಂಪ್ನಿಯವರು ಸುಪ್ರೀಂ ಕೋರ್ಟ್ ಚಾಲೆಂಜ್ ಮಾಡ್ತಾರೆ. ಸುಪ್ರೀಂ ಕೋರ್ಟ್ ಎತ್ತಿಡ್ತಿರೋದನ್ನ, ಇಲ್ಲ ನ್ಯಾಷನಲ್ ಕನ್ಸ್ಯೂಮರ್ ಕೋರ್ಟ್ ಸರಿ, ಏನು ಅವನು ಏನು ಚಿಕಿತ್ಸೆ ಪಡ್ಕೊಂಡೇನೆ, ಅವನು ಏನು ಅನಾರೋಗ್ಯದಿಂದ ಚಿಕಿತ್ಸೆ ಪಡ್ಕೊಂಡಿದ್ದಕ್ಕೂ ಅವನು ಆಲ್ರೆಡಿ ಎಕ್ಸಿಸ್ಟಿಂಗ್ ಏನೋ ಒಂದು ಸಫರ್ ಮಾಡಿರ್ತಾರೆ, ಅವನು BP, ಶುಗರ್, ಅದನ್ನು ಕನ್ಸಿಡರ್ ಮಾಡ್ಬಿಟ್ಟು ಸುಪ್ರೀಂ ಕೋರ್ಟ್ ಅವರು. ಸೊ ಆ ಒಂದು ಸಾವಿಗೂ ಅವರು ಹಿಂದೆ ಕಾಯಿ ಇತ್ತು ಅಂತ ಹೇಳೋಕ್ಕೂ ಒಂದಕ್ಕೂ ಸಂಬಂಧ ಇಲ್ಲ. ಹಾಗಾಗಿ ನ್ಯಾಷನಲ್ ಕನ್ಸ್ಯೂಮರ್ ಕೋರ್ಟ್ ಅವರು ಮಾಡೋದು ಸರಿ ಅಂತ. ಈ ಪ್ರಕರಣವನ್ನು ನಾವು ಶಿವಮೊಗ್ಗದ ಗ್ರಾಹಕರ ನ್ಯಾಯಾಲಯದಿಂದ ಮುಂದಿಟ್ಟಿದ್ದೆವು. ಮೊನ್ನೆ ಸುಪ್ರೀಂ ಕೋರ್ಟ್ ಹೇಳಿದ್ದಾರೆ, ಏನು ಹೇಳಿದ್ದಾರೆ, ಅವರು ಸಫರ್ ಮಾಡಿದ್ದಕ್ಕೂ ಅಥವಾ ಇವರು ಆಲ್ರೆಡಿ ಇದ್ದಾರೆ ಏನೋ ಒಂದು ಕಾಯಿಲೆಯಿಂದ ಇದಕ್ಕೂ ಒಂದಕ್ಕೂ ಸಂಬಂಧ ಇಲ್ಲ. ಆ ಒಂದು ಕಾರಣದಿಂದ ನೀವು ಅವರ ಕ್ಲೈಮ್ ರೆಪ್ಯುಡೇಟ್ ಮಾಡಕ್ಕೆ ತಿರಸ್ಕಾರ ಮಾಡಕ್ಕೆ ಬರಲ್ಲ ಕ್ಲೈಮ್ನ
ಹಾಗಾಗಿ ನೀವು ಕೊಡಬೇಕು ಅಂತಂದ್ಬಿಟ್ಟು ನಮ್ಮ ಕಕ್ಷಿದಾರಂತಹ ಶಿವಾಜಿ ಅವರಿಗೆ ಅವರು ಸಂಪೂರ್ಣ ಹಾಸ್ಪಿಟಲ್ ಎಕ್ಸ್ಪೆನ್ಸಸ್ 1,26,945 ರೂಪಾಯಿ 2022ರಿಂದ 9% ಇಂಟ್ರೆಸ್ಟು, ಮತ್ತೆ ಅವರು ಅನುಭವಿಸಿದ ಮಾನಸಿಕ ವೇದನೆಗೆ 25,000 ರೂಪಾಯಿ, ಪ್ರಕರಣದ ಖರ್ಚು 5,000 ರೂಪಾಯಿ, ಇಷ್ಟು ಸೇರಿಸಿ 45 ಡೇಸ್ 45 ಕೊಡಬೇಕು. ಕೊಡಲಿಲ್ಲ ಅಂತಂದರೆ 12% ಇಂಟ್ರೆಸ್ಟ್ ಕೊಡಬೇಕು ಅಂತ ಆದೇಶ ಮಾಡಿದ್ರು. ಇದ್ರ ಮೂಲಕ ನಾನು ಜನಸಾಮಾನ್ಯರಿಗೆ ಹೇಳೋದು ಏನಂತಂದರೆ, ಖಾಸಗಿ ಏನು ಇನ್ಶೂರೆನ್ಸ್ ಕಂಪ್ನಿ ಆಗಲಿ ಅಥವಾ ಖಾಸಗಿ ವ್ಯಕ್ತಿಗಳ ಹತ್ರ ಆಗೋಕೆ ಆ ಪ್ರಪೋಸಲ್ ಫಾರ್ಮ್ನ ದಯವಿಟ್ಟು ನೋಡ್ಕೊಳ್ಳಿ. ನೀವು ಪ್ರಪೋಸಲ್ ಫಾರ್ಮಲ್ಲಿ ಏನು ಹೇಳಿದ್ದಾರೆ, ಏನು ಹೇಳ್ಬೇಕು, ಏನು ಹೇಳ್ಬಾರ್ದು, ಇದನ್ನೆಲ್ಲ ದಯವಿಟ್ಟು ನೋಡಿಕೊಂಡು ನಿಮ್ಮ ಮನಸ್ಸಿಗೆ ಸರಿ ಅನಿಸಿದ್ರೆ ಆ ಪ್ರಪೋಸಲ್ ಫಾರ್ಮನ್ನ ಸೈನ್ ಮಾಡಿಕೊಡಿ. ಇಲ್ಲಾಂದರೆ ನೀವು ಪ್ರಪೋಸಲ್ ಫಾರ್ಮ್ನ ಸೈನ್ ಯಾಕೆಂದರೆ ನಾನು ನೋಡಿದಾಗೆ ಸುಮಾರು 95% ಜನ ಯಾರು ಪ್ರಪೋಸಲ್ ಫಾರ್ಮ್ ನೋಡಲ್ಲ. ಸುಮ್ಮನೆ ಅವರು ಬ್ಯಾಂಕ್ನವ್ರು ಸರ್ ಸೈನ್ ಮಾಡಿ ಸರ್ ಎಲ್ಲ ಖಾಲಿ ಫಾರ್ಮ್ ಸೈನ್ ಮಾಡಿಸ್ಕೋತಾರೆ. ದಯವಿಟ್ಟು ಆ ರೀತಿ ಖಾಲಿ ಫಾರ್ಮ್ಗಳಿಗೆ ಸೈನ್ ಮಾಡಬೇಡಿ. ಪ್ರತಿಯೊಂದು ವಿವರಗಳನ್ನು ನೀವು ತಿಳ್ಕೊಂಡು ಓದ್ಕೊಂಡು ಅದು ಸರಿನೋ ತಪ್ಪು ತಿಳ್ಕೊಂಡು ನೀವು ಸೈನ್ ಮಾಡಿ. ಸುಮ್ಮನೆ ಅವ್ರು ಬ್ಯಾಂಕ್ನವ್ರು ಕೊಟ್ಟಿರೋ ಫಾರ್ಮ್ ಅಂತಂದರೆ ಎಲ್ಲ ಯಾವುದಕ್ಕೂ ಸೈನ್ ಮಾಡಬೇಡಿ. ಆದರೆ ಅವನಿಗೆ ಆ ರೀತಿ ನೀವು ಸೈನ್ ಮಾಡಿದ್ರು ಕೂಡ ನಿಮಗೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ನಿಮಗೆ ಕಾನೂನಿನ ರಕ್ಷಣೆ ಇದೆ. ನಿಮ್ಮ ಹತ್ರ ಸೈನ್ ಮಾಡಿಸ್ಕೊಂಡಿರ್ಬೋದು ಅವರು. ಆಗಂದು ಮಾತ್ರಕ್ಕೆ ಇನ್ಶೂರೆನ್ಸ್ ಕಂಪ್ನಿ ಹೇಳಿದ್ದೆಲ್ಲ ಸರಿ ಅನ್ನೋದಕ್ಕೆ ಯಾವ ಕಾನೂನು ಒಪ್ಪೋದಿಲ್ಲ. ಅದಕ್ಕೋಸ್ಕರವಾಗಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಇದೆಯಲ್ಲ, ನಿಮ್ಮ ರಕ್ಷಣೆಗಿದೆ. ದಯವಿಟ್ಟು ಅದನ್ನು ಸದುಪಯೋಗಪಡಿಸ್ಕೊಳ್ಳಿ. ಇನ್ಶೂರೆನ್ಸ್ ಕಂಪ್ನಿ ಹೇಳಿದ್ದೆಲ್ಲ ಸರಿ, ಹೇಳಿದ್ರೆ ತಪ್ಪು ಅಂತ ಪ್ರಶ್ನೆ ಇಲ್ಲ. ಅದು ಕಾನೂನುಬದ್ಧವಾಗಿ ನಿಮಗೆ ಏನು ಪರಿಹಾರ ಸಿಗಬೇಕೋ ಖಂಡಿತವಾಗಿ ಗ್ರಾಹಕರ ವೇದಿಕೆಯಲ್ಲಿ ಸಿಗುತ್ತೆ. ಈ ವಿಷಯದಲ್ಲಿ ನಾನು ಶಿವಮೊಗ್ಗದ ಗ್ರಾಹಕರ ವೇದಿಕೆನ ಅಭಿನಂದಿಸ್ತೀನಿ. ಯಾಕೆಂದರೆ ಅವರ ಒಂದು ಗ್ರೀವಾನ್ಸನ್ನು ಗ್ರಾಹಕರ ವೇದಿಕೆ ಅವ್ರು ಪರಿಗಣಿಸಿದೆ, ಅವರಿಗೆ ಪರಿಹಾರ ಕೊಟ್ಟಿದೆ. ಈ ಸಂದರ್ಭದಲ್ಲಿ ಗ್ರಾಹಕರ ವೇದಿಕೆ ಅಧ್ಯಕ್ಷರಂತ ಶ್ರೀಯುತ ಶಿವಣ್ಣವರು, ಮಹಿಳಾ ಸದಸ್ಯರಂತ ಶ್ರೀಯುತ ಸಂತ ಪಟ್ಟಶೆಟ್ಟಿ ಅವರು ಮತ್ತು ಯೋಗಾನಂದ್ ಅವರು, ಅವ್ರನ್ನ ಸಂಪೂರ್ಣವಾಗಿ ನಾನು ಅಭಿನಯಿಸ್ತೀನಿ. ಯಾಕೆಂತಂದರೆ ಯಾವುದೇ ಒಂದು ಕಾನೂನನ್ನು ಮಾಡೋದನ್ನ ಯಾವ ಉದ್ದೇಶಕ್ಕಾಗಿ ಮಾಡಿದೀವಿ, ಈ ಗ್ರಾಹಕರ ಸಂರಕ್ಷಣಾ ಕಾಯ್ದೆ ಮಾಡೋದು ಗ್ರಾಹಕರ ಹಿತಾಸಕ್ತಿಗೆ, ಎದುರುಗಡೆ ಪಾರ್ಟಿಗಲ್ಲ. ನಾನು ಅಲ್ಲಿ ಒಂದು ನನ್ನ ಗ್ರೀವಾನ್ಸ್ ತೊಗೊಳ್ತೀನಿ ಅಂದಾಗ ಆ ಗ್ರೀವಾನ್ಸನ್ನು ಪರಿಹಾರ ಮಾಡೋಕ್ಕೋಸ್ಕರ ಉದ್ದೇಶಕ್ಕೆ ಇಂಟೆನ್ಷನ್ ಆಫ್ ಲೆಜಿಸ್ಲೇಷನ್ ಅಂತ ಹೇಳ್ತೀವಿ ನಾವು. ಲೆಜಿಸ್ಲೇಷನ್ ಕಾನೂನು ಮಾಡೋ ಉದ್ದೇಶನು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್. ಕನ್ಸ್ಯೂಮರ್ನ ಪ್ರೊಟೆಕ್ಟ್ ಮಾಡೋದು ಬಿಟ್ಟರೆ ಎದುರುಗಡೆ ಪ್ರೊಟೆಕ್ಟ್ ಮಾಡೋದಲ್ಲ. ಸೊ ಆ ವಿಷಯ ಈ ಒಂದು ವಿಷಯದಲ್ಲಿ ಸಂಪೂರ್ಣ ಗ್ರಾಹಕರ ಅಧ್ಯಕ್ಷರು ಮತ್ತು ಸದಸ್ಯರನ್ನ ಸಂಪೂರ್ಣವಾಗಿ ಅಭಿನಂದಿಸ್ತೀನಿ. ಅವರಿಗೆ ತುಂಬ ಧನ್ಯವಾದಗಳು. ಇಷ್ಟೊತ್ತು ನಮ್ಮ ಜೊತೆ ಆದಿತ್ಯ ಬಿರ್ಲಾ ಇನ್ಶೂರೆನ್ಸ್ ಕಂಪ್ನಿಯವರು ಗ್ರಾಹಕರಿಂದ ಹಣ ಪಡೆದು ಅವರು ತಮ್ಮ ಜವಾಬ್ದಾರಿಯಿಂದ ನುಡಿಸ್ಕೊಂಡಿರೋಂಥ ವಿಷಯವನ್ನು ನಮ್ಮ ಜೊತೆ ಚರ್ಚಿಸಿದಂತಹ ಶ್ರೀಯುತ ಶಿವಾಜಿರಾವ್ ಹಾಗೂ ವಕೀಲರಾದ ಶ್ರೀ ಎಂ ಬ್ರೋಕರ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀವಿ ಈ ಸಂದರ್ಭದಲ್ಲಿ. ನಮಸ್ಕಾರ.